ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಇಲ್ಲಿ ಹೊಲಕ್ಕೆ ಬಂದಿದ್ದೇನು. ಅರಿಶಿನ ಬೆಳೆದಾರ ನೋಡ್ರಿ. ಇಲ್ಲಿ ಅರಿಶಿನ ಹೆಂಗೈತಿ, ಅರಿಶಿನ ಒಬ್ಬವ್ರಿಗೆ ಅರಿಶಿನ ಹೆಂಗಿರೈತಿ ಗೊತ್ತಿರೋದಿಲ್ಲ, ಗೊತ್ತಿದ್ದವ್ರಿಗೆಲ್ಲ ಗೊತ್ತೈತಿ, ಗೊತ್ತಿಲ್ಲದವ್ರಿಗೆ ತೋರ್ಸಾನು. ಅರಿಶಿನ ನೋಡ್ರಿ ಹೆಂಗೆ ಬೆಳೆದಿದ್ದಾರು, ಮಸ್ತ್ ಐತಿ ಅರಿಶಿನ. ನೋಡ್ರಿ ಯಾವ ಥರ ಬೆಳೆದೈತಿದ. ಮತ್ತು ಅರಿಶಿನ ಭಾಳ ಬೆಳೆದು ಮತ್ತು ಬಡ್ಡಿಯಾಗಿಂದ ಮತ್ತು ಸಾಯಿಸೋದಕ್ಕೆಲ್ಲ ಕೇಳಾಕತೈತಿ. ಅರಿಶಿನ ಹೆಂಗೈತಿ ಅನ್ನೋದು ತೋರ್ತಾನು ಬರ್ರಿ. ಇದು ನೋಡ್ರಿ ಅರಿಶಿನ, ಇದೆ ನೋಡ್ರಿ, ಇದು ಅರಿಶಿನದ. ಹಿಂಗೆಲ್ಲ ಒಳಗೆಲ್ಲ ಬಡ್ಡಿಯಾಗೆಲ್ಲ ಹಿಂಗೆ ಇರ್ತಾವ ಇಲ್ಲಿ ನೋಡ್ರಿ. ಅದು ಅರಿಶಿನ ಒಳಗೆ ಎಲ್ಲ ಏನೋ ಗುಂಬಿರ್ತಾವೆ ನೋಡ್ರಿ. ಅದು ಅರಿಶಿನ ಈ ಥರ ಇರ್ತಾವು. ಭಾಳ ಬೆಳಿತದ ಅರಿಶಿನ. ನಾ ಇಲ್ಲಿ ಬಂದಿದ್ದು ಅದ ಒಂದು ಜರ ನಿಮ್ಗೆ ತೋರಿಸ್ಬೇಕತ್ತಲ್ಲ ಅಂದ ಅರಿಶಿನ ನೋಡ್ರಿ. ಭಾಳ ಮಸ್ತ್ ಬೆಳೆಸಿದಾರು ಅರಿಶಿನ. ಇದನ್ನೆಲ್ಲ ಚುಕ್ಕ, ಇದನ್ನ ಎಲ್ಲ ಚುಕ್ಕ ಕಟ್ ಮಾಡಿ ತೆಗಿತಾರೋ ಅಂತ. ಆಮೇಲೆ ಅರಿಶಿನ ಎಲ್ಲ ಹಾಡಿ ಬಟ್ಟಿಗೆ ಹಾಕಿ ಆಮೇಲೆ ಎಷ್ಟು ದಿನ ರೆಡಿ ಆಕೈತಿ. ಅದ್ರ ಯಾವ ಥರ ಬೆಳೆದಾರನು ನೀವು ತೋರ್ಸಕ್ಕದನು. ಭಾಳ ಬೆಳಿತಿ ಅರಿಶಿನ ನೋಡ್ರಿ. ಇದೆಲ್ಲ ಅರಿಶಿನ ಐತದ. ಅರಿಶಿನದ ಲಾಭವೂ ಐತಿ, ಆದ್ರೆ ಅಷ್ಟು ಕೆಲಸನೂ ಮಾಡ್ಬೇಕು ಅರಿಶಿನಕ್ಕ. ಈಗ ಅರಿಶಿನ ಹೆಂಗೆ ಸಿಗ್ತಂದ್ರೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಅರಿಶಿನ ತೆಗಿಬೇಕಾದ್ರೆ ಇದನ್ನೆಲ್ಲ ಚುಕ್ ಬೆಳೆಸ್ಬೇಕು, ಅದನ್ನೆಲ್ಲ ಕೊಯ್ದು ತೆಗಿಬೇಕು, ಮತ್ತು ಅದನ್ನೆಲ್ಲ ಚುಕ್ ಕೈಲಿ ಹಡ್ಬೇಕು. ಕೈಲಿ ಹಡಿದ ಮೇಲೆ ಮತ್ತೆ ಹೊಳ್ಳಿ ಅದನ್ನೆಲ್ಲ ಒಣಸ್ಬೇಕು. ಅದನ್ನು ಒಣಸಿ ಮಾಡಿ ಬಟ್ಟಿ ಮಾಡ್ಬೇಕು. ಬಟ್ಟಿ ಮಾಡಿ ಎಲ್ಲ ಗರಂ ಮಾಡಿ ಬಟ್ಟಿ ಮಾಡ್ಕೊಂಡ್ ತೆಗ್ದ ಅಂತ ಅದನ್ನ ಮತ್ತೆ ಹೊಳ್ಳಿ ಒಣಸ್ಬೇಕು. ಒಣಸ್ಕೊಂಡ್ ಮತ್ತೊಮ್ಮೆ ಒಣಾದ ಬಟ್ಟಿ ಮಾಡಿ ಅಂತ ಮಾರ್ತಾರು. ಇದೆಲ್ಲ ಕೆಲಸ ಐತಿ ನೋಡ್ರಿ. ಅರಿಶಿನ ಹೆಂಗೈತಿ ನೋಡ್ರಿ. ಎಲ್ಲ ಅರಿಶಿನ ಐತಿ ನೋಡ್ರಿ. ನೋಡ್ರಿ ಯಾವ ಥರ ಬೆಳೈತಿ ನೋಡ್ರಿ ಅರಿಶಿನ. ಇದು ನೋಡ್ರಿ ಅರಿಶಿನ ಬೆಳೆದಕ್ಕಂದ್ರೆ ಈ ಥರ ಮತ್ತೆ ಮ್ಯಾಗ ಬಂದೈತದ. ಇನ್ನು ಒಳಗೆ ಎಷ್ಟು ಇರ್ಬೇಕು ನೋಡ್ರಿ. ಫುಲ್ ಮಸ್ತ್ ಬೆಳೆಸಿದಾರೆ ಅರಿಶಿನ. ಮೊದಲು ಈ ಥರ ಬೆಡ್ ಮಾಡ್ತಾರೆ. ಈ ಥರ ಬೆಡ್ ಮಾಡಿದಂತಲ್ಲ ಈ ಥರ ಬೆಳೀತದೆ ಅದು. ಈ ಥರ ಬೆಳೆದ್ಮೇಲೆ ಈ ಥರ ಎಲ್ಲ ಕಸ ಎಲ್ಲ ಸ್ವಚ್ಛ ಮಾಡ್ಕಿರಿಂದ ಈ ಥರ ಅರಿಶಿನ ಆಗ್ತಿದೆ ನೋಡ್ರಿ ಬಡ್ಡಿಯಾಗೆಲ್ಲ. ಈ ಥರ ಅರಿಶಿನ ಆದ ನಂತರ ಈ ಥರ ಎಲ್ಲ ಸ್ವಚ್ಛ ಮಾಡ್ತಾರೆ. ಅದನ್ನು ಹಾಡಿ ಸ್ವಚ್ಛ ಮಾಡಿದ ನಂತರ ಈ ಥರ ಸ್ವಚ್ಛ ಮಾಡಿದ್ನೆಲ್ಲ ಒಣಸ್ತಾರೆ. ಅದನ್ನು ಒಣಸಿದ ಮತ್ತೊಮ್ಮೆ ಬಟ್ಟಿ ಮಾಡಿದ್ರೆ ಈ ಥರ ಅರಿಶಿನ ಆಗ್ತೈತಿ.